ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಕೋನಗಳ ಪ್ರಕಾರಗಳು ಅವುಗಳ ಬಗ್ಗೆ ಅಭ್ಯಾಸ ಮಾಡಿರುತ್ತೇವೆ. ಈಗ ಸಮತಲಾಕೃತಿಗಳಲ್ಲಿ ತ್ರಿಭುಜ ಈ ಒಂದು ಆಕೃತಿಯು ಒಂದಾಗಿದೆ. ಈ ತ್ರಿಭುಜದ ರಚನೆ ಹಾಗೂ ಅದರ ಗುಣಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಹಾಗಾದರೆ ತ್ರಿಭುಜ ಎಂದರೇನು? ತ್ರಿಭುಜವು 3 ರೇಖಾಖಂಡಗಳಿಂದ ಆವೃತವಾಗಿರುವ ಸರಳ ಆಕೃತಿಯಾಗಿದೆ. ತ್ರಿಭುಜವು 3 ರೇಖಾಖಂಡಗಳಿಂದ ಆವೃತವಾಗಿರುವ ಸರಳ ಆಕೃತಿಯಾಗಿದೆ ಎನ್ನುವಂಥದ್ದನ್ನು. ಇಲ್ಲಿ 3 ರೇಖಾಖಂಡಗಳದಾವು. ರೇಖಾಖಂಡ ಎ ಬಿ ರೇಖಾಖಂಡ, ಬಿ ಸಿ ರೇಖಾಖಂಡ ಮತ್ತು ಸಿ ಎ ಅಥವಾ ಎ ಸಿ ರೇಖಾಖಂಡ. ಈ 3 ರೇಖಾಖಂಡಗಳಿಂದ ಆವೃತವಾಗಿರುವ ಈ ಒಂದು ಆಕೃತಿಗೆ ನಾವು ತ್ರಿಭುಜ ಅಂತ ಕರಿತೀವಿ. ಇದರ ಹೆಸರು ಹೇಳುವಂತೆ ಅಂದರೆ 3 ಭುಜಗಳನ್ನು ಹೊಂದಿರತಕ್ಕಂಥ ಆಕೃತಿ. ಇವುಗಳಿಗೆ ಎ ಬಿ ಮತ್ತು ಬಿ ಸಿ ಮತ್ತು ಸಿ ಎ ಇವು ಭುಜಗಳು ಅಂತ ಕರಿತೀವಿ ನಾವು, ಅಥವಾ ಬಾಹುಗಳು ಅಂತ ಕರಿತೀವಿ. ಆದ್ದರಿಂದ ಇದಕ್ಕೆ ತ್ರಿಭುಜ ಅಂತ ನಾವು ಹೆಸರು ಕೊಟ್ಟಿದ್ದೇವೆ ಅಂತ. ಈ ತ್ರಿಭುಜದಲ್ಲಿ 3 ಬಾಹುಗಳು ಇರುವುದನ್ನು ಈಗಾಗಲೇ ಕಂಡುಕೊಂಡ್ವಿ. ಅದೇ ರೀತಿ 3 ಕೋನಗಳನ್ನು ನಾವು ಕಾಣ್ತೀವಿ. ಯಾವ 3 ಕೋನಗಳು ಯಾವುವು? ಕೋನ್ ಬಿ ಎ ಸಿ ಕೋನ್. ನೋಡ್ರಿ, ಕೋನವನ್ನು ನಾವು ಸೂಚಿಸಬೇಕಾದ್ರೆ ಈ ರೀತಿ ಚಿಹ್ನೆಯನ್ನು ನಾವು ಹಾಕಿಕೊಂಡು ನಾವು ಆ ಕೋನದ ಮಧ್ಯದಲ್ಲಿ ಆಗಿರ್ತಕ್ಕಂಥ ಏನು ಕೋನ ಆಗಿರ್ತದಲ್ಲ ಆ ಒಂದು ಅಕ್ಷರವನ್ನು ಮಧ್ಯದಲ್ಲಿ ಹಾಕಿರ್ತೀವಿ. ಕೋನ್ ಬಿ ಎ ಸಿ ಅಂತ ನಾವು ಇದು ಓದ್ತೀವಿ. ಕೋನ್ ಬಿ ಎ ಸಿ ಇದೊಂದು ಕೋನ ಆಗುತ್ತೆ. ನೆಕ್ಸ್ಟ್ ಕೋನ್ ಎ ಬಿ ಸಿ ಇದೊಂದು ಆಗುತ್ತೆ. ಮುಂದೆ ಬಿ ಸಿ ಎ ಇದೊಂದು ಕೋನ ಆಗುತ್ತೆ. ಈ ರೀತಿಯಾಗಿ ತ್ರಿಭುಜದಲ್ಲಿ 3 ಕೋನಗಳನ್ನು ನಾವು ಕಾಣ್ತೀವಿ. ಈ ತ್ರಿಭುಜವು 3 ಕೋನಗಳಿಂದ ರಚಿಸಲ್ಪಟ್ಟಿದೆ ಎನ್ನುವುದನ್ನು ನಾವು ಕಂಡುಕೋಬಹುದು. ಈ ತ್ರಿಭುಜದಲ್ಲಿ ಇನ್ನು 3 ಶೃಂಗ ಬಿಂದುಗಳು, 2 ರೇಖೆಗಳು ಪರಸ್ಪರ ಸಂಧಿಸಿದಾಗ ಅಲ್ಲಿ ಒಂದು ಶೃಂಗ ಬಿಂದು ಉಂಟಾಗುತ್ತೆ. ಆ 3 ಶೃಂಗ ಬಿಂದುಗಳನ್ನು ನಾವು ಕಾಣ್ತೀವಿ. ಶೃಂಗ ಬಿಂದು ಎ, ಶೃಂಗ ಬಿಂದು ಬಿ ಮತ್ತು ಶೃಂಗ ಬಿಂದು ಸಿ ಅಂತ ಈ ರೀತಿ 3 ಶೃಂಗ ಬಿಂದುಗಳಿಂದ ಆವೃತ ಆಗಿರ್ತದೆ. ಈಗ ನಮಗ ಈ ಕಲ್ಪನೆ ಸ್ಪಷ್ಟವಾಗುತ್ತೆ. ಒಂದು ತ್ರಿಭುಜದಲ್ಲಿ 3 ಬಾಹುಗಳಿರ್ತಾವು, 3 ಕೋನಗಳಿರ್ತಾವು. ಅಂದರೆ 3 ಶೃಂಗಗಳನ್ನು ಈ ತ್ರಿಭುಜ ಹೊಂದಿರುತ್ತದೆ ಎನ್ನುವುದನ್ನು ಈ ಮೂಲಕ ಅರಿತುಕೋಬಹುದು ಅಂತ. ಇನ್ನು ಈ ತ್ರಿಭುಜಗಳನ್ನು ಅವುಗಳ ಬಾಹುಗಳು ಮತ್ತು ಕೋನಗಳ ಆಧಾರದ ಮೇಲೆ ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಇಲ್ಲಿ ನೋಡೋಣ. ಬಾಹುಗಳ ಆಧಾರದ ಮೇಲೆ 3 ತ್ರಿಭುಜಗಳನ್ನು ಏನು ವಿಂಗಡಿಸಲಾಗಿದೆ. ಸಮಬಾಹು ತ್ರಿಭುಜ ಅಂದರೆ ಇಲ್ಲಿ 3 ಬಾಹುಗಳ ಅಳತೆ ಸಮವಾಗಿರುತ್ತದೆ. ಆ ಬಾಹು ಎ ಬಿ, ಬಿ ಸಿ ಮತ್ತು ಸಿ ಎ ಈ 3 ಬಾಹುಗಳು ಅದು ಒಂದೇ ಅಳತೆಯನ್ನು ಹೊಂದಿರುತ್ತವೆ ಅಂತ. ಯಾವುದೇ ಒಂದು ಬಾಹುವಿನ ಅಳತೆ ಹೆಚ್ಚಾದಾಗ ಅದೇ ಕ್ರಮದಲ್ಲಿ ಈ 2 ಬಾಹುಗಳ ಅಳತೆಗಳು ಹೆಚ್ಚಾಗಿ ಅದು ಒಂದೇ ಅಳತೆಯನ್ನು ಹೊಂದಿರತಕ್ಕಂಥ ಎಲ್ಲ ಬಾಹುಗಳನ್ನು ನಾವು ಕಾಣಬಹುದು ಅನ್ನೋದನ್ನು. ಇನ್ನು ಸಮದ್ವಿಬಾಹು ತ್ರಿಭುಜ. ಸಮದ್ವಿ ಇಲ್ಲಿ ಹೆಸರೇ ಸೂಚಿಸುವಂತೆ ದ್ವಿ ಅಂದ್ರೆ 2, ಸಮದ್ವಿ ಅಂದ್ರೆ 2 ಬಾಹುಗಳು ಅವು ಸಮವಾಗಿರ್ತಾವೆ. ತ್ರಿಭುಜದ 2 ಬಾಹುಗಳ ಅಳತೆ ಸಮವಾಗಿದ್ರೆ ಅದು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡ್ರಿ. ಬಾಹು XY ಮತ್ತು ಬಾಹು XZ ಈ 2 ಬಾಹುಗಳು ಇವು ಸಮನಾದ ಅಳತೆಯನ್ನು ಹೊಂದಿರೋದ್ರಿಂದ ಇದಕ್ಕೆ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಅದೇ ರೀತಿ ಅಸಮಬಾಹು ತ್ರಿಭುಜ. ಅಸಮ ಅಂದ್ರೆ ಸಮವಿಲ್ಲದ್ದು 3 ಬಾಹುಗಳು ಈ ತ್ರಿಭುಜದ 3 ಬಾಹುಗಳ ಅಳತೆ
ಬೇರೆ ಬೇರೆ ಆಗಿರೋದ್ರಿಂದ ಇದಕ್ಕೆ ಅಸಮಭಾವ ತ್ರಿಭುಜ ಅಂತ ಕರಿತೀವಿ. ಇಲ್ಲಿ ಕೋನ್ ಎನ್ ಓ ಎಂ ಅಥವಾ ಎಂ ಎನ್ ಓ ಈ ತ್ರಿಭುಜದ ಬಾಹುಗಳು ಇವು ಅಳತೆ ಬೇರೆ ಬೇರೆ ಆಗಿರೋದ್ರಿಂದ ಇದಕ್ಕೆ ಅಸಮಭಾವ ತ್ರಿಭುಜ ಅಂತ ಕರಿತೀವಿ. ಇನ್ನ ಈ ಬಾಹುಗಳ ಆಧಾರದ ಮೇಲೆ ಮೂರು ಭಾಗಗಳಾದವು. ಸಮಭಾವ ತ್ರಿಭುಜ, ಸಮದ್ವಿಭಾವ ತ್ರಿಭುಜ ಮತ್ತು ಅಸಮಭಾವ ತ್ರಿಭುಜ ಅಂತ ಮೂರು ಭಾಗಗಳಾದವು. ಅದೇ ರೀತಿ ಕೋನಗಳ ಆಧಾರದ ಮೇಲೆ ಮೂರು ಅದನ್ನು ವಿಂಗಡಿಸಲಾಗಿದೆ. ಲಘು ಕೋನ ತ್ರಿಭುಜ ಅಂತ ನಾವು ಕರಿತೀವಿ. ತ್ರಿಭುಜದ ಮೂರು ಕೋನಗಳು ಲಘು ಕೋನ ಇರುತ್ತವೆ. ತ್ರಿಭುಜದ ಮೂರು ಕೋನಗಳು ಇಲ್ಲಿ ಕೋನ್ ಪಿ, ಕೋನ್ ಕ್ಯೂ, ಕೋನ್ ಆರ್ ಈ ಮೂರು ಕೋನಗಳು ಲಘು ಕೋನಗಳನ್ನ ಹೊಂದಿರತಕ್ಕಂತ ಮೂರು ಕೋನಗಳು ಲಘು ಕೋನಗಳಾಗಿದ್ದ ಅದಕ್ಕೆ ಲಘು ಕೋನ ತ್ರಿಭುಜ ಅಂತ ಕರಿತೀವಿ. ಇನ್ನು ಲಂಬ ಕೋನ ತ್ರಿಭುಜ, ಈಗಾಗಲೇ ಕೋನಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಈ ತ್ರಿಭುಜದ ಯಾವುದೇ ಒಂದು ಕೋನ, ತ್ರಿಭುಜದ ಒಂದು ಕೋನ 90 ಡಿಗ್ರಿ ಹೊಂದಿದ್ದರೆ ಅಥವಾ ಲಂಬ ಕೋನ ಆಗಿದ್ದರೆ ಇದಕ್ಕೆ ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ನೋಡ್ರಿ, ಅದು ಹೆಸರೇ ಸೂಚಿಸ್ಬಿಡ್ತೈತಿ. ಲಘು ಕೋನ ಅಂದ್ರೆ ಮೂರು ಕೋನಗಳು ಲಘು ಕೋನ ಆಗಿರ್ತದೆ. ಅಂತ ಲಂಬ ಕೋನ ಅಂದ್ರೆ ಒಂದು ಕೋನ 90 ಡಿಗ್ರಿ ಅಥವಾ ಎಷ್ಟು 90 ಡಿಗ್ರಿ ಹೊಂದಿರ್ತದ ಅಂತ ಕೋನವನ್ನ ನಾವು ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಅದೇ ರೀತಿ ವಿಶಾಲ ಕೋನ ತ್ರಿಭುಜ, ತ್ರಿಭುಜದ ಒಂದು ಕೋನ ವಿಶಾಲ ಕೋನ ಆಗಿರ್ತದ ಅದಕ್ಕೆ ನಾವು ಏನು ವಿಶಾಲ ಕೋನ ತ್ರಿಭುಜ ಅಂತ ನಾವು ಕರಿತೀವಿ. ಇದನ್ನ ನಾವು ಇಲ್ಲೇ ಒಂದು ಪ್ರಯೋಗದ ಮೂಲಕ ನಾವು ತಿಳಿದುಕೊಳ್ಳೋಣ. ಈ ಮೂರು ಕೋನಗಳನ್ನ ಇಲ್ಲೇ ನೋಡೋಣ ಅಂತ. ಇಲ್ಲಿದೆ ನೋಡ್ರಿ, ಇದಕ್ಕೆ ಜಿಯೋಜಿಬ್ರಾ ಅನ್ನುವಂಥ ಆ್ಯಪ್ ಇದು. ಇದರಲ್ಲಿ ಹಲವಾರು ರಚನೆಗಳನ್ನು ನಾವು ಬಹಳಷ್ಟು ಪರಿಣಾಮಕಾರವಾಗಿ ನಾವು ರಚನೆ ಮಾಡಿ ಇದರ ಬಗ್ಗೆ ಅರಿತುಕೋಬಹುದು. ಇಲ್ಲಿ ನಾವು ತಿಳಿಸಿದಂತೆ ಸಮಭಾವ ತ್ರಿಭುಜ. ಇಲ್ಲಿ ನೋಡ್ರಿ, ಕೋನ್ ಎ ಬಿ ಸಿ ಇದೆ. ಕೋನ್ ಎ ಬಿ ಸಿ ತ್ರಿಭುಜದಲ್ಲಿ ಇಲ್ಲಿ ಬಾಹುಗಳು ಎಲ್ಲ ಬಾಹುಗಳ ಅಳತೆಯನ್ನು ಕೊಟ್ಟಿದೆ. ಕೋನ್ ಎ ಸಿ ಬಾಹು 7 ಸೆಂಟಿಮೀಟರ್, ಬಾವು ಎ ಸಿ 7 ಸೆಂಟಿಮೀಟರ್, ಬಾವು ಎ ಬಿ 7 ಸೆಂಟಿಮೀಟರ್, ಬಾವು ಸಿ ಬಿ ಇದು 7 ಸೆಂಟಿಮೀಟರ್ ಅಂತ ಇದೆ. ಇಲ್ಲಿ ಮೂರು ಬಾಹುಗಳು ಒಂದೇ ಅಳತೆಯನ್ನ ಹೊಂದಿರ್ತಾವು. ನೋಡಿ, ಎಲ್ಲಾ ಬಾಹುಗಳು ಸಮಾನವಾಗಿ ಅಳತೆಯನ್ನ ಹೊಂದಿಸುವಂತವು. ನೋಡ್ರಿ, ಎಲ್ಲ ಬಾಹುಗಳ ಅಳತೆ 2 ಸೆಂಟಿಮೀಟರ್, ಎಲ್ಲ ಬಾಹುಗಳ ಅಳತೆ 3 ಸೆಂಟಿಮೀಟರ್, ಎಲ್ಲ ಬಾಹುಗಳ ಅಳತೆ 4, 6, 7 ಇದೇ ರೀತಿಯಾಗಿ ನಾವು ಎಲ್ಲ ಬಾಹುಗಳ ಅಳತೆ ಸಮವಾಗಿದ್ರ ಒಂದೇ ಅಳತೆಯನ್ನು ಹೊಂದಿದ್ರ ಅಂತಹ ತ್ರಿಭುಜವನ್ನ ಸಮಭಾವ ತ್ರಿಭುಜ ಅಂತ ನಾವು ಕರಿತೀವಿ. ಇದರ ಮೂಲಕ ಅರಿತುಕೋಬಹುದು ಎಲ್ಲ ಬಾಹುಗಳ ಅಳತೆ ಅವು ಸಮಾನವಾಗಿ ಬದಲಾವಣೆ ಹೊಂದವು. ಇದು ಸಮಭಾವ ತ್ರಿಭುಜ ಅನ್ನುವಂಥದ್ದನ್ನ ನೋಡಿ. ಸಮಭಾವ ತ್ರಿಭುಜ ಎಲ್ಲ ಬಾಹುಗಳು ಸಮಾನವಾಗಿ ಬದಲಾವಣೆ ಹೊಂದಿರ್ತಾವು. ಇದು ಸಮಭಾವ ತ್ರಿಭುಜ. ನೆಕ್ಸ್ಟ್ ನಾವು ಸಮದ್ವಿಭಾವ ತ್ರಿಭುಜ ಅಂತ ನಾವು ಅಭ್ಯಾಸ ಮಾಡಿದ್ವಿ. ಸಮದ್ವಿಭಾವ ತ್ರಿಭುಜ ಅಂದ್ರೆ ಇಲ್ಲಿ ಈ ಬಾವು ಇಲ್ಲಿ EFC ಅನ್ನುವಂಥ ಈ ಬಾವು ಸಮದ್ವಿಭಾವ ತ್ರಿಭುಜ. ಯಾಕಂತಂದ್ರೆ ಇಲ್ಲಿ ಎರಡು ಬಾಹುಗಳು ಸಮವಾಗಿದ್ದಾವಂತ. CE ಮತ್ತು CF ಈ ಎರಡು ಬಾಹುಗಳು ಸಮಾನವಾಗಿರೋದ್ರಿಂದ ಇದಕ್ಕೆ ಸಮದ್ವಿಭಾವ ತ್ರಿಭುಜ ಅಂತ ಕರಿತೀವಿ. ಇಲ್ಲಿ ಎರಡು ಬಾಹುಗಳ ಅಳತೆ ಏನಿದೆ ನೋಡಿ, ಇದು EG 8 ಸೆಂಟಿಮೀಟರ್, FG 8 ಸೆಂಟಿಮೀಟರ್ ಇದೆ, ಇದು EF 6 ಸೆಂಟಿಮೀಟರ್ ಇದೆ. ಇದು ನೋಡಿ, ಇದು ಬದಲಾವಣೆ ಯಾವ ರೀತಿ ಆಗುತ್ತೆ ನೋಡಿ. ಆಗ ಇವು ಎರಡು ಬಾಹುಗಳ ಅಳತೆ ಚೇಂಜ್ ಆಗುತ್ತೆ. ದ್ವಿ ಅಂದ್ರೆ ಎರಡು ಬಾಹುಗಳು ಅವು ಸಮಾನವಾಗಿರ್ತಾವು ಅನ್ನುವಂಥದ್ದನ್ನ ಈ ಸಮದ್ವಿಭಾವ ತ್ರಿಭುಜದಿಂದ ನಾವು ಅರಿತುಕೋಬಹುದು. ಸಮದ್ವಿಭಾವ ತ್ರಿಭುಜದಿಂದ ನಾವು ಅರಿತುಕೋಬಹುದು ಅನ್ನುವಂಥದ್ದನ್ನು ನೋಡಿ. ಎರಡು ಬಾಹುಗಳು ಅಷ್ಟೇ ಬದಲಾವಣೆ ಹಾಕೋತ ಹೋಗ್ಬೋದು. ಇದು ಚೇಂಜ್ ಮಾಡ್ಕೋಬಹುದು. ಆದರೆ ಈ ಎರಡು ಬಾಹುಗಳು ಅದು ವ್ಯತ್ಯಾಸ ಆಗೋದಿಲ್ಲ. ಈ ಬಾವು 7 ಸೆಂಟಿಮೀಟರ್ ಆಗ್ಬೋದು, ಅಥವಾ ಈ ಬಾವು 5 ಸೆಂಟಿಮೀಟರ್ ಆಗ್ಬೋದು, ಈ ಬಾವು 8 ಸೆಂಟಿಮೀಟರ್ ಆಗ್ಬೋದು. ಆದರೆ ಈ ಬಾವುಗಳು ಎಲ್ಲ ಯಾವುದೇ ಒಂದು ನಾವು ಬದಲಾವಣೆ ಮಾಡಿದಾಗ ಅವು ಒಂದೇ ಅಳತೆಯನ್ನ ಹೊಂದಿರ್ತಾವೆ. ನೋಡಿ, 6 ಸೆಂಟಿಮೀಟರ್, 5 ಸೆಂಟಿಮೀಟರ್, 4. ಓಕೆ, ಈ ರೀತಿಯಾಗಿ ನಾವು ಸಮದ್ವಿಭಾವ ತ್ರಿಭುಜವನ್ನ ನಾವು ಮಾಡ್ತೀವಿ. ಈಗ ಉಷ್ಟು ಆರಾದಾಗ ಸಮಭಾವ ತ್ರಿಭುಜ ಆಗುತ್ತೆ, ಸಮಭಾವ ತ್ರಿಭುಜ ಆಗುತ್ತೆ. ಇಲ್ಲಿ ನಾವು ಅದನ್ನು ಬಿಟ್ಟು ನಾವು ನೋಡಿದಾಗ ಎಲ್ಲ ಭಾವಗಳು ಸಮಾನವಾಗಿ ಅವು ಬದಲಾವಣೆ, ಎರಡು ಭಾವಗಳು ಬದಲಾವಣೆ ಹಾಕೊಂತ ಹೋಗ್ತವೆ.
ಅದೇ ರೀತಿ ಇದು ಬದಲಾವಣೆ ಆಗುವಾಗ ಈ ಕೋನಗಳು ಸಹಿತ ಒಂದೇ ಕೋನವನ್ನು ಹೊಂದಿರ್ತಾವ ಅನ್ನೋದನ್ನು ನೀವು ಲಕ್ಷ್ಯದಲ್ಲಿ ನೀವು ಇಟ್ಕೋಬಹುದು ಅಂತ. ಇನ್ನು ಅಸಮಭಾವ ತ್ರಿಭುಜ, ಈ ಅಸಮಭಾವ ತ್ರಿಭುಜದಲ್ಲಿ ಎಲ್ಲ ಬಾಹುಗಳ ಅಳತೆ ಬೇರೆ ಬೇರೆ ಆಗಿರ್ತಾವು ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣಬಹುದು. ಅಸಮಭಾವ ತ್ರಿಭುಜದಲ್ಲಿ ಎಲ್ಲ ಬಾಹುಗಳ ಅಳತೆ ಬೇರೆ ಬೇರೆ ಆಗಿರ್ತಾವು. ಇವಕ್ಕ ಅಸಮಭಾವ ತ್ರಿಭುಜ ಅಂತ ಕರಿತೀವಿ. ಇದು 8 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಇರಬಹುದು. ಇಂಥ ತ್ರಿಭುಜಕ್ಕೆ ಅಸಮಭಾವ ತ್ರಿಭುಜ ಅಂತ ಕರಿಬಹುದು. ಈಗಾಗಲೇ ನಾವು ತಿಳ್ಕೊಂಡ ಪ್ರಕಾರ ಸಮಭಾವ ತ್ರಿಭುಜ, ಸಮದ್ವಿಭಾವ ತ್ರಿಭುಜ ಮತ್ತು ಅಸಮಭಾವ ತ್ರಿಭುಜ ಅಂತ ಈ ಬಾಹುಗಳಾದ ಮೇಲೆ 3 ಬಾಹುಗಳನ್ನ ನಾವು ಅಭ್ಯಾಸ ಮಾಡಿರ್ತೇವೆ ಅಂತ. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ಅದೇ ರೀತಿ ತ್ರಿಭುಜದ 3 ಕೋನಗಳು ಲಘು ಕೋನ ಆಗಿದ್ರೆ ಲಘುಕೋನ ತ್ರಿಭುಜ ಈಗಾಗಲೇ ಅಭ್ಯಾಸ ಮಾಡಿವಿ. ಒಂದು ಕೋನ ಲಂಬವಾಗಿದ್ದರೆ ಲಂಬ ಕೋನ ಅಂತೀವಿ. ಒಂದು ಕೋನ ಏನು ವಿಶಾಲ ಕೋನ ಆಗಿದ್ರೆ ಅಂದರೆ 90 ಡಿಗ್ರಿಯಿಂದ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಯಾವುದೇ ಕೋನವನ್ನು ಈ ತ್ರಿಭುಜ ಹೊಂದಿದ್ರೆ ಅಲ್ಲೇ ನಾವು ಏನು ಕರಿತೀವಿ, ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ, ತ್ರಿಭುಜದ ಮಧ್ಯ ರೇಖೆಗಳು ಅಂತ. ತ್ರಿಭುಜದ ಮಧ್ಯ ರೇಖೆ ಅಂತ ಯಾವುದಕ್ಕೆ ಕರಿತೀವಿ ಅಂತ. ಒಂದು ಮಧ್ಯ ರೇಖೆಯು ತ್ರಿಭುಜದ ಒಂದು ಶೃಂಗ ಮತ್ತು ಅದರ ಅಭಿಮುಖ ಬಾಹುವಿನ ಬಿಂದುವನ್ನು ಸೇರಿಸುತ್ತದೆ. ಒಂದು ಮಧ್ಯ ರೇಖೆಯು, ಈ ಮಧ್ಯ ರೇಖೆ ಇರಲ್ಲ, ತ್ರಿಭುಜದ ಒಂದು ಶೃಂಗ, ಇದು ಶೃಂಗ ಬಿಂದು ಎ, ಶೃಂಗ ಬಿಂದು. ಈ ಶೃಂಗ ಬಿಂದುವಿನಿಂದ ಈ ಬಿ ಮತ್ತು ಸಿ ಏನದಲ್ಲ, ಇದರ ಮಧ್ಯ ರೇಖೆ ಡಿ. ಈ ಶೃಂಗ ಬಿಂದು ಮತ್ತು ಮಧ್ಯ ರೇಖೆ ಇವುಗಳನ್ನು ಸೇರಿಸುವಂತ ಒಂದು ರೇಖಾಖಂಡಕ್ಕೆ, ಅದಕ್ಕೆ ಬಾಹುವಿಗೆ ನಾವು ಏನು ಕರಿತೀವಿ, ತ್ರಿಭುಜದ ಮಧ್ಯ ರೇಖೆಗಳು ಅಂತ ನಾವು ಕರಿತೀವಿ. ತ್ರಿಭುಜದ ಮಧ್ಯ ರೇಖೆ ನಾವು 3 ಮಧ್ಯ ರೇಖೆಗಳನ್ನ ಎಳೆಯಲು ಸಾಧ್ಯತೆ ಅಂತ. ಇಲ್ಲಿ ಬಿ ಸಿ ಮಧ್ಯಬಿಂದುವನ್ನು ನಾವು ಗುರುತಿಸಿ ಎ ಡಿ ಅನ್ನುವಂಥದ್ದನ್ನು ನಾವು ಎಳೆದಿರುತ್ತೇವೆ. ಅದೇ ರೀತಿ ಬೇರೆ ಬೇರೆ ರೀತಿಯಾಗಿ ಮತ್ತೆ ಎ ಬಿ ಮಧ್ಯ ರೇಖೆಗೆ ಮುಂದೆ ಸಿದಿಂದ ಕೂಡಿಸಿ ಇಲ್ಲೂ ಒಂದು ಎಳೆಯಬಹುದು, ಇಲ್ಲಿ ಒಂದು ಎಳೆಯಬಹುದು. ಒಟ್ಟ 3 ಮಧ್ಯ ರೇಖೆಗಳನ್ನ ಎಳೆಯಲು ಸಾಧ್ಯ ಅನ್ನೋದನ್ನ ಈ ಮೂಲಕ ನಾವು ತಿಳಿಸ್ತೇವೆ. ಬಿ ಸಿಯ ಮಧ್ಯ ಬಿಂದು ಡಿ, ಬಿ ಸಿಯ ಮಧ್ಯ ಬಿಂದು ಡಿ, ಎಡಿಯನ್ನು ಮಧ್ಯ ರೇಖೆ ಅಂತಾರ. ಈ ಎಡಿಗೆ ಇದು ಮಧ್ಯ ರೇಖೆ ಅಂತ ನಾವು ಕರಿತೀವಿ. ಇವುಗಳನ್ನ ನಾವು ನೋಡೋಣ. ನೆಕ್ಸ್ಟ್ ಇನ್ನೊಂದಿದೆ, ಈ ಮಧ್ಯ ರೇಖೆ ಅಂದರೆ ಇನ್ನೊಂದಿದೆ, ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ, ಅದು ಮಾಡ್ಕೋಬಾರ್ದು. ತ್ರಿಭುಜದ ಎತ್ತರಗಳು ಅಂತ ಕರಿತೀವಿ. ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದಾಗ ತ್ರಿಭುಜದ ಎತ್ತರದ ಅವಶ್ಯಕತೆ ಬೀಳುತ್ತೆ. ಆ ಸಂದರ್ಭದಲ್ಲಿ ತ್ರಿಭುಜದ ಎತ್ತರವನ್ನ ಈ ಮೂಲ ಪರಿಕಲ್ಪನೆಯನ್ನ ಈಗ ನಾವು ತಿಳಿಯೋದು ಅನಿವಾರ್ಯ. ನೋಡೋಣ ತ್ರಿಭುಜದ ಎತ್ತರಗಳು. ಈ ತ್ರಿಭುಜ ಏನಿರ್ತದಲ್ಲ, ಈ ತ್ರಿಭುಜಕ್ಕೆ ಒಂದು ಶೃಂಗ ಬಿಂದುವಿನಿಂದ ಎಳೆದಂತ ಲಂಬವಾಗಿರ್ತದೆ. ಇದು ಲಂಬ ಯಾಕೆ ಇರ್ತದೆ ಅಂದ್ರೆ ಇದು ಅಳತೆ, ಇದರ ಅಳತೆ ಈಗ ಬೇರೆ ಬೇರೆ ರೀತಿಯಾದಂತ ನಾವು ರೇಖೆಯನ್ನು ಎಳೆದಾಗ, ತ್ರಿಭುಜ ಮಧ್ಯದಲ್ಲಿ ಬೇರೆ ಬೇರೆ ರೇಖೆ ಎಳೆದಾಗ ಅತಿ ಕಡಿಮೆ ಉದ್ದನ್ನು ಹೊಂದಿರತಕ್ಕಂಥದ್ದು ಈ ಲಂಬವಾಗಿರ್ತದೆ. ಈ ಲಂಬ ರೇಖೆಯನ್ನು ಏನಿರ್ತದಲ್ಲ, ಈ ತ್ರಿಭುಜದ ಲಂಬ ಏನಾಗತ್ತೆ ಅಂದ್ರೆ ಈ ತ್ರಿಭುಜದ ಒಂದು ಶೃಂಗದಿಂದ ಅದರ ಅಭಿಮುಖ ಬಾವಿಗೆ ಎಳೆದ ಲಂಬ ರೇಖಾಖಂಡವನ್ನು ತ್ರಿಭುಜದ ಎತ್ತರ ಎಂದು ಕರೆಯುತ್ತಾರೆ. ಇದು ಶೃಂಗ ಬಿಂದು, ಅದರ ಎದುರಿನ ಬಾವು ಏನಿದಲ್ಲ ಅಭಿಮುಖ ಬಾವು, ಇಲ್ಲೇ ಒಂದು ಕೋನ ಉಂಟಾಗತ್ತ, ಅದು 90 ಡಿಗ್ರಿ ಅಥವಾ ಲಂಬ ಕೋನ ಉಂಟಾಗಿರ್ತದೆ. ಇದಕ್ಕೆ ನಾವು ಎಡಿ, ಈ ಏನು ಬಾವು ಇತ್ತಲ್ಲ ಎಡಿ ಏನದಲ್ಲ, ಇದಕ್ಕೆ ನಾವು ತ್ರಿಭುಜದ ಎತ್ತರ ಅಂತ ನಾವು ಕರಿತೀವಿ. ತ್ರಿಭುಜದ ಎತ್ತರ ಅಂತ ಕರಿತೀವಿ. ಇನ್ನು ಇಲ್ಲಿ ಲಂಬಕೋನ ತ್ರಿಭುಜ ಇದೆ. ಈ ಲಂಬಕೋನ ತ್ರಿಭುಜದಲ್ಲಿ ಎತ್ತರ, ಈ ಲಂಬಕೋನ ಒಂದು ಬಾವಿನ ಎತ್ತರ ಆಗಿರ್ತದ ಅಂತ ನಾವು ತಿಳ್ಕೊಬೇಕು. XY ಏನದಲ್ಲ, ಇದು ಲಂಬಕೋನ ಆಗಿರೋದ್ರಿಂದ ಇದು ಬಾಹುವಿನ XY ಏನ ಬಾವು ಇದಲ್ಲ, ಇದು ಇದರ ಎತ್ತರ ಆಗಿರ್ತದ ಅಂತ ಈ ಮೂಲಕ ನಾವು ಅರಿತುಕೋಬಹುದು. ಅದೇ ರೀತಿ ಇಲ್ಲಿ ಏನಿದೆ ನೋಡಿ, ಇದು ವಿಶಾಲ ಕೋನ ತ್ರಿಭುಜ ಆಗಿದೆ. ಈ ವಿಶಾಲ ಕೋನ ತ್ರಿಭುಜ ಆಗಿರೋದ್ರಿಂದ ಇದಕ್ಕೆ ಒಳಗಡೆ ಲಂಬ ಇರಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಲಂಬ ಹೊರಗಡೆ ಬರ್ತದೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಇಲ್ಲಿ ನೋಡಿ, ಈ ಹೊರಗಡೆ ಬಂದಂತ ಈ ಲಂಬ ರೇಖೆ ಹೊರಗಡೆ ಬರ್ತದ. ಇದು ನೋಡಿ, ಇದು ಲಘುಕೋನ ತ್ರಿಭುಜದಲ್ಲಿ ಹೊರಗಡೆ ಬರ್ತಾವೆ, ಲಂಬಕೋನ ತ್ರಿಭುಜದಲ್ಲಿ ಆ ಬಾವಿನ ಮೇಲೆ ಬರ್ತದೆ. ಮುಂದೆ ವಿಶಾಲ ಕೋನ ತ್ರಿಭುಜದಲ್ಲಿ ಆ
ತ್ರಿಭುಜದ ಹೊರಗಡೆ ಲಂಬಗಳು ಬರ್ತಾವ ಅನ್ನೋದನ್ನ ಈ ಚಿತ್ರದ ಮೂಲಕ ನಾವು ಅರಿತುಕೋಬಹುದು ಅಂತ. ಇನ್ನ ಇದನ್ನೇ ಸ್ವಲ್ಪ ಜಿಯೋಜಿಬ್ರದ ಮೂಲಕ ಅರಿತುಕೊಳ್ಳೋಣ. ಇಲ್ಲದ ನೋಡಿ, ಇಲ್ಲಿ ತ್ರಿಭುಜದ ಮಧ್ಯ ರೇಖೆ, ಇದೊಂದು ತ್ರಿಭುಜ ಇದೆ. ಇಲ್ಲಿ ಮಧ್ಯ ಬಿಂದುವನ್ನ ಎ ಬಿಗೆ ಮಧ್ಯ ಬಿಂದು ಡಿ ಇದೆ. ಸಿ ಡಿ ಅನ್ನುವಂಥದ್ದನ್ನು ನಾವು ಸೇರಿಸಿ ಈ ಮಧ್ಯ ರೇಖೆಯನ್ನು ಎಳೆದಿದ್ದೇವೆ. ಅದೇ ರೀತಿ ಇಲ್ಲೊಂದಿದೆ ನೋಡ್ರಿ, ಇದು ವಿಶಾಲ ಕೋನ ತ್ರಿಭುಜ ಇದೆ. ಇಲ್ಲಿ ಮಧ್ಯ ರೇಖೆಯನ್ನ ಎಫ್ ಮತ್ತು ಜಿಗೆ ಮಧ್ಯ ರೇಖೆ ಎಚ್ ಆಗಿರ್ತದ. ಇಲ್ಲಿ ಎಲ್ ಎಚ್ ಅನ್ನ ನಾವು ಮಧ್ಯ ರೇಖೆಯಾಗಿ ಎಳೆದಿರ್ತೇವೆ. ಅದೇ ರೀತಿ ಇಲ್ಲಿ ಒಂದು ತ್ರಿಭುಜ ಇದೆ ಐ ಜೆ ಕೆ. ಈ ಒಂದು ತ್ರಿಭುಜಕ್ಕೆ ಐ ಮತ್ತು ಕೆ ದ ಮಧ್ಯದಲ್ಲಿ ಎಲ್ ಇದೆ. ಆ ಬಿಂದುವನ್ನು ಜೆ ಮತ್ತು ಎಲ್ ಅನ್ನು ಸೇರಿಸಿ ಇವು ಮಧ್ಯ ರೇಖೆಯನ್ನಾಗಿ ನಾವು ಎಳೆದಿರುತ್ತೇವೆ ಅಂತ. ಇನ್ನು ಅದೇ ರೀತಿಯಾಗಿ ನೋಡೋಣ. ಇಲ್ಲಿ ನೋಡಿ, ತ್ರಿಭುಜದ ಲಂಬ ಈಗಾಗಲೇ ಈ ಶೃಂಗಬಿಂದುವಿಗೆ ಅಭಿಮುಖವಾದಂತಹ ಬಾಹುವಿಗೆ ಇಲ್ಲಿ ಲಂಬ ರೇಖೆಯನ್ನ ನಾವು ಎಳೆದಿದ್ದೇವೆ. ಈ ಎಂ ಮತ್ತು ಎಲ್ ಪಿ ಅದಲ್ಲ, ಇದು ತ್ರಿಭುಜದ ಲಂಬ ಈಗಾಗಲೇ ತಿಳ್ಕೊಂಡ್ರೆ. ಇದು ಲಂಬ ಕೋನ ಇರೋದ್ರಿಂದ ವಿ ಮತ್ತು ಓ ಅನ್ನುವಂಥದ್ದನ್ನ ಇದು ಲಂಬ ಅಂತ ತಿಳ್ಬಹುದು. ಅದೇ ರೀತಿ ಇಲ್ಲಿ ಹೊರಗಡೆ ಬಂದಂಥದ್ದು ಈ ಲಂಬ ರೇಖೆಯನ್ನ ನಾವು ಅರಿತುಕೋಬಹುದು ಅನ್ನೋದು ಈ ಮೂಲಕ ನಾವು ತಿಳ್ಕೋಬಹುದು ಅಂತ. ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ತ್ರಿಭುಜದ ಆಂತರಿಕ ಮತ್ತು ಬಾಹ್ಯ ಕೋನಗಳು ಅಂತ. ತ್ರಿಭುಜದ 3 ಆಂತರಿಕ ಕೋನಗಳ ಮೊತ್ತ 180 ಅಂತ ಇಲ್ಲಿ ನಾವು ತಿಳ್ಕೊಂಡಿರ್ತೇವೆ. ಈ ತ್ರಿಭುಜದ 3 ಕೋನಗಳ ಮೊತ್ತ ಯಾವ ರೀತಿ 180 ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳಿದುಕೋಬಹುದು. ಇಲ್ಲಿ ನೋಡಿ, ಜಿಯೋಜಿಬ್ರಾದಲ್ಲಿ ಕೋನ್ ಎ 71, ಕೋನ್ ಬಿ 45, ಕೋನ್ ಸಿ 64 ಇದೆ. ಇಲ್ಲಿ ನೋಡ್ರಿ, ಇಲ್ಲಿ 45 ಪ್ಲಸ್ 71 ಪ್ಲಸ್ 64 ಈ ಎಲ್ಲಾ ಕೋನಗಳನ್ನ ಕೂಡಿಸಿ 180 ಆಗುತ್ತೆ. ಇದನ್ನ ಬೇರೆ ಬೇರೆ ರೀತಿಯಾದಂಥ ಕೋನಗಳನ್ನು ನಾವು ಮಾಡಿದಾಗ, ಈ ಬೇರೆ ಬೇರೆಯಾದಂಥ ತ್ರಿಭುಜದ ಭಾವಗಳನ್ನು ಬೇರೆ ಬೇರೆ ರೀತಿಯಾಗಿ ಬದಲಾವಣೆ ಮಾಡಿದಾಗ ಅವುಗಳ ಮೊತ್ತ 180 ಆಗಿರ್ತದೆ. ಇವು ಬದಲಾವಣೆ ಆದಂತೆಲ್ಲ ಇವು ಒಂದು ಹೆಚ್ಚಾಗುತ್ತೆ, ಒಂದು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಅದು 180 ಡಿಗ್ರಿಗೆ ಸಮವಾಗಿರ್ತದ ಅನ್ನೋದನ್ನ ಇವುಗಳ ಅಂಕಿಗಳು ಬದಲಾವಣೆ ಆಗೋದನ್ನ ಗಮನಿಸ್ರಿ ನೀವು. ಅವು ಅಂಕಿಗಳು ಅವು ಬದಲಾವಣೆ ಯಾವ ರೀತಿ ಆಗುತ್ತೆ ನೋಡಿ. ಒಳಗಡೆ ಇರ್ತಕ್ಕಂಥ ತ್ರಿಭುಜದ ಕೋನಗಳು ಅಂದ್ರೆ ಒಳಕೋನಗಳು ಅಥವಾ ಆಂತರಿಕ ಕೋನಗಳು ಅಂತ ಕರಿತೀವಿ ನಾವು. ತ್ರಿಭುಜದ ಆಂತರಿಕ ಕೋನಗಳು ಅವುಗಳ ಮೊತ್ತ 3 ಕೋನಗಳ ಮೊತ್ತ 180 ಡಿಗ್ರಿಗೆ ಅಂದ್ರೆ ಒಂದು ಸರಳ ಕೋನಕ್ಕೆ ಸಮವಾಗಿರ್ತದೆ ಅನ್ನೋದನ್ನ ಈ ಒಂದು ಪ್ರಯೋಗದ ಮೂಲಕ ಒಂದು ಪ್ರಯೋಗದ ಮೂಲಕ ನಾವು ಈ ಚಟುವಟಿಕೆ ಮೂಲಕ ನಾವು ಅರಿತುಕೋಬಹುದು. ನೋಡಿ, ಬೇಕಾದಂಗೆ ನೀವು ಬೇರೆ ಬೇರೆ ರೀತಿಯಾದಂಥ ನೀವು ಏನೋ ಈ ಬಾವುಗಳನ್ನ ಉದ್ದ ಅಂತ ಚಿಕ್ಕದಾಗಿ ಮಾಡಿದ್ರು ಸಹಿತ ಅವುಗಳ ಅಳತೆ 180 ಡಿಗ್ರಿಗೆ ಸಮವಾಗಿರ್ತದೆ ಅನ್ನೋದನ್ನ ಇದರ ಮೂಲಕ ಅರಿತುಕೋಬಹುದು. ಸಾಕಷ್ಟು ನಾವು ತ್ರಿಭುಜಗಳನ್ನ ಸಾಕಷ್ಟು ಬೇರೆ ಬೇರೆ ಅಳತೆಯ ಆಕಾರದ ಈ ತ್ರಿಭುಜವನ್ನು ರಚನೆ ಮಾಡಿದಾಗ ಅವುಗಳ ಮೊತ್ತ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿನೇ ಆಗಿರ್ತದೆ ಅನ್ನುವಂಥದ್ದನ್ನ ಇದರ ಮೂಲಕ ಅರಿತುಕೋಬಹುದು. ನೋಡಿ, ಇನ್ನೊಂದು ನೋಡೋಣ. ಇನ್ನೊಂದು ಪ್ರಯೋಗದ ಮೂಲಕ ನೋಡೋಣ ನಾವು. ಇಲ್ಲೇ ನೆಕ್ಸ್ಟ್ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಇದ್ದದನ್ನ ಇಲ್ಲಿ ನೋಡಿ. ಕೋನ 34, ಕೋನ 84 ಇವುಗಳನ್ನ ಇದಕ್ಕೆ ಕೂಡಿಸಿದ್ರೆ ಏನಾಗುತ್ತೆ ನೋಡೋಣ. ಇಲ್ಲಿ ಕತ್ತರಿಸೋಣ, ಎರಡು ಕೋನಗಳನ್ನ ಕತ್ತರಿಸೋಣ. ಕೋನ್ ಜಿ ಮತ್ತು ಕೋನ್ ಎ ಕತ್ತರಿಸೋಣ. ಕತ್ತರಿಸಿಕೊಂಡು ನೋಡಿ ಹೆಂಗ ಹೋಗುತ್ತೆ ನೋಡಿ. ಎರಡು ಹೋಗುತ್ತೆ. ಇಲ್ಲಿ 3 ಕೋನಗಳ ಮೊತ್ತ 180 ಅಂದ್ರೆ ಸರಳ ಕೋನಕ್ಕೆ
ಅದು ಸಮವಾಗಿರುತ್ತದೆ ಅನ್ನೋದನ್ನು ಇದರ ಮೂಲಕ ತಿಳ್ಕೋಬಹುದು. ನೆಕ್ಸ್ಟು ಬೇರೆ ರೀತಿಯ ತ್ರಿಭುಜವನ್ನು ಮಾಡೋಣ. ಇದು ಲಘುಕೋನ ತ್ರಿಭುಜ ಆಗಿದೆ. ನಾವು ಇದು ವಿಶಾಲ ಕೋನ ತ್ರಿಭುಜವನ್ನಾಗಿ ಮಾಡ್ತೀವಿ. ನೋಡಿ, ವಿಶಾಲ ಕೋನ ತ್ರಿಭುಜವನ್ನು ಮಾಡಿದಾಗ ನೋಡಿ 180 ಡಿಗ್ರಿ ಆಗುತ್ತೆ. ಅವ್ರು ಕತ್ತರಿಸಿ ಇನ್ನೊಮ್ಮೆ ನೋಡೋಣ. ಇವು ಎರಡು ಕೋನಗಳನ್ನು ಕತ್ತರಿಸಿ ಆ ಮೇಲಿನ ಕೋನಕ್ಕೆ ಜೋಡಿಸೋಣ. 180 ಡಿಗ್ರಿಗೆ ಸಮವಾಗಿರುತ್ತೆ. ಇನ್ನು ಇದನ್ನೇ ಈ ರೀತಿ ಮಾಡೋಣ. ನೋಡಿ, ಕತ್ತರಿಸಿ ಜೋಡಿಸಿದಾಗ ಎಷ್ಟಾಗುತ್ತೆ ನೋಡಿ, 180 ಡಿಗ್ರಿ ಆಗುತ್ತೆ. ನಾವು ಯಾವುದೇ ಕೋನವನ್ನು ನಾವು ಮಾಡಿದಾಗ, ಯಾವುದೇ ಅಳತೆಯ ಕೋನಗಳನ್ನು ನಾವು ಮಾಡಿದಾಗ ಅವನ್ನ ಕತ್ತರಿಸಿ ಜೋಡಿಸಿದಾಗ ಅದು ಏನಾಗುತ್ತೆ, 180 ಡಿಗ್ರಿಗೆ ಸಮ ಆಗ್ತದಾಗುತ್ತೆ. ಈ ಕೋನಗಳನ್ನು ಕತ್ತರಿಸಿ ನಾವು ಜೋಡಿಸಿದಾಗ 3 ಕೋನಗಳ ಮೊತ್ತ 180 ಡಿಗ್ರಿ. ಇದರಿಂದ ನಮಗೆ ತಿಳಿದು ಬರೋದೇನೆಂದರೆ ತ್ರಿಭುಜದ 3 ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ, ಇದರ ಮೂಲಕ ನಿಮಗೆ ಸ್ಪಷ್ಟವಾಯಿತು ಅಂತ ನಾನು ತಿಳ್ಕೊಂಡಿದ್ದೇನೆ. ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. 3 ಕೋನಗಳ ಮೊತ್ತ 180 ಡಿಗ್ರಿ. ನೀವು ಬೇಕಾದ ಕೋನವನ್ನು ನೀವು ಮಾಡಿಕೊಂಡು ನಾವು ನೋಡಿ 180 ಡಿಗ್ರಿನೇ ಆಗುತ್ತೆ. 3 ಕೋನಗಳ ಮೊತ್ತ 180 ಡಿಗ್ರಿನೇ ಆಗುತ್ತೆ ಅನ್ನುವಂಥ ಈ ಪ್ರಯೋಗದ ಮೂಲಕ ಅರಿತುಕೋಬಹುದು ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರಿ ಅಂತ ಭಾವಿಸಿರುತ್ತೇನೆ. ಓಕೆ, ಈಗ ನಾವು ತಿಳ್ಕೊಂಡ ಪ್ರಕಾರ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ ಅನ್ನೋದನ್ನು. ಇನ್ನು ನೆಕ್ಸ್ಟ್ ಏನಿದೆ, ಈ ತ್ರಿಭುಜದ ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುವುದು. ತ್ರಿಭುಜದ ಒಂದು ಬಾಹ್ಯ ಕೋನ ಅಂದರೆ ಹೊರಗಿನ ಕೋನ ಅದರ ಆಂತರಿಕ ಕೋನಗಳ 2 ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುವುದು ಅನ್ನೋದನ್ನು ಇದರ ಮೂಲಕ ಅರಿತುಕೊಳ್ಳೋಣ. ಇಲ್ಲಿದೆ ನೋಡಿ, ಇಲ್ಲಿ ಬಾಹ್ಯ ಕೋನಗಳು ಏನಿದೆ ನೋಡಿ, ಇಲ್ಲಿ ಕೋನ 58 ಕೋನ 72. ಕೋನ 58 ಮತ್ತು 72 ನಾವು ಕತ್ತರಿಸಿ ತಂದು ಇಲ್ಲಿಟ್ಟಾಗ ಎಷ್ಟಾಗುತ್ತೆ? ಇದರ ಮೌಲ್ಯ, ಇದರ ಮೊತ್ತ 58 ಮತ್ತು 72 130 ಆಗುತ್ತೆ. ಇನ್ನು ಈ 2 ಕೋನಗಳನ್ನು ನಾವು ಕತ್ತರಿಸಿ ತಂದು ಸೇರಿಸೋಣ. ನೋಡಿ, 130 ಡಿಗ್ರಿ ಸಮ ಆಯಿತು. ಅದೇ ರೀತಿ ನಾವು ಯಾವುದೇ ರೀತಿಯ ಕೋನವನ್ನು ನೋಡೋಣ. ಯಾವುದೇ ಅಳತೆಯ ಕೋನಗಳನ್ನು ನೋಡಿ. ಈಗ ಆ ಕೋನ ಕತ್ತರಿಸಿ ತಂದಾಗ 56, 29 ಮತ್ತು 28 ಇವನ್ನ ಕೂಡಿಸಿದಾಗ ಈ ರೀತಿಯಾಗಿ ನೋಡ್ರಿ 38 ಮತ್ತು 31 38 ಮತ್ತು 33 ಸೇರಿಸಿದಾಗ 71 ಡಿಗ್ರಿ ಆಗತ್ತೆ. ನೋಡಿ, ಆಗ ಕತ್ತಿಸ್ಕೊಂಡು ನಾವು ತಂದಿಟ್ಟಾಗ ಸಮಾನವಾಗಿ ಅಲ್ಲೇ ಕೂರ್ತಾವು ಅನ್ನುವಂಥದ್ದನ್ನು. ಇದರಿಂದ ನಮಗೆ ಏನು ತಿಳಿದು ಬರುತ್ತೆ ಅಂದರೆ, ಈ ಒಂದು ತ್ರಿಭುಜದ ಹೊರಕೋನ, ಇದು ಹೊರಕೋನ, ಇವು ತ್ರಿಭುಜದ ಒಳಗಡೆ ಇರ್ತಕ್ಕಂಥ ಈ 3 ಕೋನಗಳು, ಇವು ಒಳಕೋನಗಳು ಅಂತ ಕರಿತೀವಿ. ತ್ರಿಭುಜದ ಹೊರಗಡೆ ಆದಂಥ ಕೋನ, ಈ ಕೋನ ಇದರ ಅಭಿಮುಖ ಬಾಹು, ಈ ಅಭಿಮುಖ ಕೋನಗಳು, ಇದರ ಎದುರಿರ್ತಕ್ಕಂಥವು ಇವು 2 ಕೋನಗಳು. ಈ ತ್ರಿಭುಜದ ಹೊರಕೋನದ ಅಳತೆ, ಈ ಒಳಕೋನ, ಇದರ ಅಭಿಮುಖ ಒಳಕೋನಗಳ 2 ಒಳಕೋನಗಳ ಅಳತೆಗಳ ಮೊತ್ತಕ್ಕೆ ಅಂದರೆ ಅದರ ಕೂಡುವಿಕೆಗೆ ಸಮವಾಗಿರುತ್ತದೆ ಅನ್ನೋದನ್ನು ಈ ಮೂಲಕ ನೋಡಿ. 2 ಕೂಡಿ 71 ಆಯಿತು. ಇದೇ ರೀತಿ ನಾವು ಬೇರೆ ಬೇರೆ ರೀತಿಯಾದಂಥ ಕೋನಗಳನ್ನು ಮಾಡಿ ಸೇರಿಸೋಣ. ನೋಡ್ರಿ, ಇದು 15 ಮತ್ತು 18. ಇಲ್ಲಿ ಏನಾಗುತ್ತೆ ನೋಡಿ, 33 ಆಯಿತು, 33 ಆಗುತ್ತೆ. ಇದೇ ರೀತಿ ಯಾವುದೇ ಅಳತೆಯ ನಾವು ಮಾಡಿದಾಗ ಇಲ್ಲಿ ನೋಡಿ 74 ಒಂದು 59 133 ಆಗತ್ತೆ. ನೋಡೋಣ, 133 ಆಯಿತು. ಅದೇ ರೀತಿ ಯಾವುದೇ ರೀತಿಯ ಕೋನವನ್ನು ತೆಗೆದುಕೊಳ್ಳಿ. ನೋಡ್ರಿ, 47 101
ಇದು 148 ಆಗುತ್ತೆ ಅನ್ನೋದನ್ನು ನೋಡಿ. 148 ಇದು ಸಮ ಆಗುತ್ತೆ. ಇದೇ ರೀತಿ ನಾವು ಯಾವುದೇ ರೀತಿಯ ಕೋನಗಳನ್ನು, ಯಾವುದೇ ಆಕಾರದ ಕೋನಗಳನ್ನು ನಾವು ಮಾಡಿದಾಗ ಇಲ್ಲಿ ನೋಡಿ 44 ಒಂದು 52 96. ಇದರಿಂದ ತಿಳಿದು ಬರೋದು ಏನೆಂದರೆ ತ್ರಿಭುಜದ ಹೊರ ಕೋನದ ಅಳತೆ ನೋಡಿ, ತ್ರಿಭುಜದ ಹೊರ ಕೋನದ ಅಳತೆ ಅಥವಾ ತ್ರಿಭುಜದ ಬಾಹ್ಯ ಕೋನದ ಅಳತೆ ಅದರ ಅಭಿಮುಖ ಕೋನಗಳ ಒಳ ಕೋನಗಳ ಅಳತೆಗೆ ಸಮವಾಗಿರುತ್ತದೆ. ಅಭಿಮುಖ ಒಳ ಕೋನಗಳ ಅಳತೆ, ಇದರ ಎದುರಿರ್ತಕ್ಕಂಥ 2 ಒಳಕೋನಗಳಿದಾವು. ಈ ಒಳಕೋನಗಳ ಮೊತ್ತಕ್ಕೆ 2 ಕೂಡಿಸಿದಾಗ ಇದಕ್ಕೆ ಸಮವಾಗುತ್ತೆ ಎನ್ನುವುದನ್ನು ನಾವು ಈ ಮೂಲಕ ತಿಳಿದುಕೊಂಡಿದ್ದೇವೆ. ಯಾವುದೇ ರೀತಿ ತೆಗೆದುಕೊಳ್ಳಿ ನೀವು ಮಕ್ಕಳೇ, ನೀವು ಮೊಬೈಲ್ನಲ್ಲಿಯೂ ಇದನ್ನು ನೀವು ಮಾಡಲು ಸಾಧ್ಯ ಇದೆ. ನೀವು ಪ್ರಯತ್ನ ಮಾಡಿದರೆ ನಾವು ಮೊಬೈಲ್ನಲ್ಲಿಯೂ ಸಹಿತ ಇವುಗಳನ್ನು ನಾವು ಕ್ರಿಯೇಟ್ ಮಾಡಿ ಸುಲಭವಾಗಿ ಆಟದ ಮೂಲಕ ಈ ಪಾಠವನ್ನು ತಿಳ್ಕೋಬಹುದು, ಈ ಪ್ರಯೋಗದ ಮೂಲಕ ಪಾಠವನ್ನು ಅರಿತುಕೋಬಹುದು. ಹೀಗಾದರೆ ಬಹಳ ದಿನಗಳವರೆಗೆ ನಮ್ಮ ಸ್ಮರಣಪಟದ ಮೇಲೆ ಅವುಗಳ ಒಂದು ಗುಣಲಕ್ಷಣಗಳು ನಮ್ಮ ಸ್ಮರಣಪಟದ ಮೇಲೆ ಬಹಳ ಕಾಲದವರೆಗೆ ಉಳಿದುಕೊಳ್ತಾವು ಅಂತ ನೋಡಿ. 24 19 ಇಲ್ಲಿ ಏನಾಗುತ್ತೆ, ಎಷ್ಟು 43 ಆಗುತ್ತೆ. ಅದೇ ರೀತಿ ನಾವು 43 ಡಿಗ್ರಿಯನ್ನು ನೋಡೋಣ. ಇದು ನೋಡಿ ಆಗ ಈ ರೀತಿಯಾಗಿ ನಾವು ಒಂದು ತ್ರಿಭುಜದ ಹೊರ ಕೋನದ ಅಳತೆ, ಹೊರ ಕೋನದ ಅಳತೆ ಅದರ ಆಂತರಿಕ, ಅದಕ್ಕೆ ಅಭಿಮುಖ ಆಂತರಿಕ ಕೋನಗಳ ಅಳತೆಗಳ ಮೊತ್ತಕ್ಕೆ ಸಮವಾಗಿರ್ತದೆ ಅನ್ನೋದನ್ನು ಈ ಪ್ರಯೋಗದ ಮೂಲಕ ನಾವು ಅರಿತುಕೊಂಡಿವಿ ಅನ್ನೋದನ್ನು ಈ ಮೂಲಕ ನಾವು ತಿಳ್ಕೋಬಹುದು ಅಂತ. ಇನ್ನು ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುವಿಗಿಂತ ಹೆಚ್ಚಾಗಿರುತ್ತದೆ ಅಂತ. ಅಂದರೆ ಒಂದು ತ್ರಿಭುಜ ನಾವು ರಚನೆ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅನ್ನೋದನ್ನು, ನಾವು ತ್ರಿಭುಜವನ್ನು ನಾವು ರಚನೆ ಮಾಡಿದಾಗ ಇಲ್ಲಿ ಒಂದೇ ಒಂದು ಉದಾಹರಣೆ ನಿಮಗೆ ತಿಳಿಸಲಾಗ್ತದೆ. ಇಲ್ಲಿ ನೋಡೋಣ. ಇಲ್ಲಿದೆ ನೋಡ್ರಿ, ಇದು 6, ಇದು 4 4 ಇದೆ. ಈ 2 ನಾವು ಕೂಡಿಸಿದಾಗ ಇದಕ್ಕಿಂತ ಹೆಚ್ಚೇ ಇರಬೇಕಾಗತ್ತೆ. ಇಲ್ಲಿ ಸಮ ಆದರೂ ಸಹಿತ ಸಾಧ್ಯ ಆಗೋದಿಲ್ಲ. ಇಲ್ಲಿ ನೋಡಿ, ಇದು 4 4 ಇದೆ. ಇದನ್ನ 3ಕ್ಕೆ ತಂದಾಗ ತ್ರಿಭುಜ ರಚನೆ ಆಗುವುದಿಲ್ಲ. ಅಂದರೆ 2 ಬಾಹುಗಳನ್ನ ಸೇರಿಸಿದಾಗ ಅದು ಆ 3ನೇ ಬಾಹುಗಿಂತ ಅಳತೆ ಹೆಚ್ಚಾಗಿರಬೇಕು. ಅಳತೆ ಹೆಚ್ಚಾಗಿದ್ರೆ ಮಾತ್ರ ಒಂದು ತ್ರಿಭುಜ ರಚನೆ ಸಾಧ್ಯ ಆಗುತ್ತಾ, ಇಲ್ಲದಿದ್ದರೆ ಸಾಧ್ಯ ಆಗೋದಿಲ್ಲ. ಇದು 6 ಸೆಂಟಿಮೀಟರ್ ಒಂದು ಬಾಹು ಇರುವುದರಿಂದ ಈ 2 ಬಾಹುಗಳು ಅದಕ್ಕೆ ಸಮವಾಗಿರಬಾರ್ದು, ಅದಕ್ಕಿಂತ 1 ಹೆಚ್ಚಿರಬೇಕು ಅನ್ನುವಂಥದ್ದನ್ನು ಇದರ ಮೂಲಕ ಮಾಡಿದ ಮಾತ್ರ ಒಂದು ತ್ರಿಭುಜ ರಚನೆ ಆಗುತ್ತೆ. ಇಲ್ಲದಿದ್ದರೆ ತ್ರಿಭುಜ ರಚನೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಒಂದು ಪ್ರಯೋಗದ ಮೂಲಕ ತಿಳ್ಕೋಬಹುದು. ಅಂದರೆ ಒಂದು ತ್ರಿಭುಜ ರಚನೆ ಆದಾಗ 2 ಬಾಹುಗಳನ್ನು ಕೂಡಿಸಿದಾಗ ಅದ್ರ ಮೊತ್ತ ಈ 3ನೇ ಬಾಹುಗಿಂತ ಹೆಚ್ಚಾಗಿಯೇ ಇರಬೇಕು. ಇಲ್ಲಿ ನೋಡ್ರಿ, 4 4 8 ಆಗುತ್ತೆ. ಇಲ್ಲಿ 6 ಇದೆ ಅಂದ ತ್ರಿಭುಜ ಮಾತ್ರ ಈ ತ್ರಿಭುಜ ರಚನೆ ಸಾಧ್ಯ ಆಗುತ್ತಾ, ಅಥವಾ ಒಂದು 3 1 7 ಇದ್ದಾಗ ತ್ರಿಭುಜ ರಚನೆ ಸಾಧ್ಯ ಆಗುತ್ತಾ. ಆದರೆ ಇವುಗಳು ಸಮವಾದರೆ 3ನೇ ಬಾಹುಗೆ ಈ ಉಳಿದ 2 ಬಾಹುಗಳ ಮೊತ್ತ ಸಮ ಆದ್ರೆ ಅಲ್ಲಿ ತ್ರಿಭುಜ ರಚನೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಒಂದು ಪ್ರಯೋಗದ ಮೂಲಕ ನೋಡಿ ಸಾಧ್ಯ ಇಲ್ಲ. 2 ಆದರೂ ಸಾಧ್ಯ ಇಲ್ಲ. ಇಲ್ಲಿ ನೋಡಿ 3 ಆದರೂ ಸಾಧ್ಯ ಇಲ್ಲ. ಇನ್ನು 4 ಆದಾಗ ಮಾತ್ರ ಒಂದು ತ್ರಿಭುಜ ರಚನೆ ಆಗುತ್ತೆ ಅನ್ನೋದನ್ನ ಇದರ ಮೂಲಕ ನಾವು ಈ ಪ್ರಯೋಗದ ಮೂಲಕ ಅರಿತುಕೋಬಹುದು ಅನ್ನೋದನ್ನ ನಾವು ತಿಳಿದುಕೊಂಡಿರ್ತೇವೆ ಅಂತ. ಇದುವರೆಗೆ ನಾವು ತ್ರಿಭುಜದ ಆಂತರಿಕ ಕೋನಗಳು ಮೊತ್ತ 180 ಅಂತ ತಿಳ್ಕೊಂಡ್ವಿ. ತ್ರಿಭುಜದ ಬಾಹ್ಯ ಕೋನ ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುವುದು ಅನ್ನೋದನ್ನು ತಿಳ್ಕೊಂಡ್ವಿ. ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುಗಿಂತ ಹೆಚ್ಚಾಗಿರುವುದು ಅನ್ನೋದನ್ನು ಈ ಒಂದು ಎಲ್ಲ ಪ್ರಯೋಗಗಳ ಮೂಲಕ ನಾವು ಅರಿತುಕೊಂಡ್ವಿ ಅಂತ. ಈಗ ಒಂದು ಲೆಕ್ಕ ಬಿಡಿಸೋಣ. ಈಗಾಗಲೇ ನಾವು ತಿಳ್ಕೊಂಡ ಪ್ರಕಾರ ನಾವು ಲೆಕ್ಕ ಬಿಡಿಸೋಣ. ಇಲ್ಲಿ ಎಕ್ಸ್ ದ ಬೆಲೆಯನ್ನು ಕಂಡುಹಿಡಿಯಿರಿ. ಒಂದು ತ್ರಿಭುಜ ABC ಇದೆ. ಒಂದು ಬಾಹುವನ್ನು ನಾವು ಅದನ್ನು ವೃದ್ಧಿಸಿ ನಾವು ಡಿ ಬಿಂದುವಿನಲ್ಲಿ ನಾವು ಇದು ಮಾಡಿದ್ದೇವೆ. ಏನೋ ಒಂದು ರೇಖೆಯನ್ನು ಎಳೆದಿದ್ದೇವೆ, ಒಂದು ರೇಖಾಖಂಡ ಎಳೆದಿದ್ದೇವೆ. ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಹೊರಕೋನ 120 ಆಗಿದೆ.
ಒಳಕೋನ ಒಂದು 60 ಇದೆ, ಒಂದು ಎಕ್ಸ್ ಇದೆ. ಈಗಾಗಲೇ ನಾವು ತಿಳಿದುಕೊಂಡ ಪ್ರಕಾರ ನಾವೇನು ತಿಳ್ಕೊಂಡ್ವಿ, ತ್ರಿಭುಜದ ಬಾಹ್ಯ ಕೋನದ ಅಳತೆಯು ಅದರ ಅಭಿಮುಖ ಆಂತರಿಕ ಕೋನಗಳ ಮೊತ್ತಕ್ಕೆ ಸಮವಾಗಿರುವುದು ಅನ್ನೋದನ್ನ ನಾವು ತಿಳ್ಕೊಂಡಿವಿ. ಅದರ ಆಧಾರದ ಮೇಲೆ ಎಕ್ಸ್ ಡಿಗ್ರಿ ಪ್ಲಸ್ 60 ಡಿಗ್ರಿ ಇವು ಎರಡೂ ಕೂಡಿಸಿದಾಗ ಇದು ಸಮವಾಗಿರಬೇಕು ಅನ್ನೋದನ್ನ ಇಲ್ಲಿ ಬರೆಯಲಾಗಿದೆ. ಎಕ್ಸ್ ಪ್ಲಸ್ 60 ಡಿಗ್ರಿ, ಎಕ್ಸ್ ಡಿಗ್ರಿ ಪ್ಲಸ್ 60 ಡಿಗ್ರಿ ಈಸ್ ಈಕ್ವಲ್ ಟು 120 ಡಿಗ್ರಿ ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡಿರ್ತೇವೆ. ಯಾವ ಆಧಾರದ ಮೇಲೆ? ತ್ರಿಭುಜದ ಬಾಹ್ಯ ಕೋನವಾದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುವುದು. ಇದರ ಆಧಾರದ ಮೇಲೆ ಈ ರೀತಿ ನಾವು ಈ ಸಮೀಕರಣ ಬರೆಯಲಾಗಿದೆ. ಈಗ ನೋಡೋಣ, ಎಕ್ಸ್ ಬೆಲೆ ಕಂಡುಹಿಡಿಯಬೇಕಾದಾಗ ಎಕ್ಸ್ ಡಿಗ್ರಿ ಈಸ್ ಈಕ್ವಲ್ ಟು 120 ಡಿಗ್ರಿ ಮೈನಸ್ ಇದು 60 ಬಲಗಡೆ ಬಂದಾಗ ಪ್ಲಸ್ 60 ಇದ್ದಿದ್ದು ಮೈನಸ್ 60 ಡಿಗ್ರಿ ಆಗುತ್ತೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 120 ಡಿಗ್ರಿ ಮೈನಸ್ 60 ಡಿಗ್ರಿ. ಇನ್ನು 120 60 ಹೋಯ್ತು, 60 ಹೋಯ್ತು. ಅಂದ್ರೆ ಎಕ್ಸ್ ಡಿಗ್ರಿ ಈಸ್ ಈಕ್ವಲ್ ಟು 60 ಡಿಗ್ರಿ. ಎಕ್ಸ್ ಬೆಲೆ 60 ಆಗಿದೆ ಅಂತ, ಎಕ್ಸ್ ಕೋನದ ಅಳತೆ 60 ಡಿಗ್ರಿ ಆಗಿದೆ ಅನ್ನೋದನ್ನ ಈ ಲೆಕ್ಕದ ಮೂಲಕ ನಾವು ತಿಳ್ಕೋಬಹುದು. ಇನ್ನು ಎರಡನೇ ಲೆಕ್ಕ ನೋಡೋಣ. ಇಲ್ಲಿ ಒಂದು ತ್ರಿಭುಜ ಇದೆ, MNP ಅಂತ ಒಂದು ತ್ರಿಭುಜ ಇದೆ. MNP ಅನ್ನುವಂಥದ್ದು ಒಂದು ತ್ರಿಭುಜ. ಇಲ್ಲಿ ನಾವು ಒಂದು ಲಂಬಕೋನ ಕೊಟ್ಟಿದ್ದಾರೆ, ಒಂದು ಎಕ್ಸ್ ಬೌನ್ ಕೊಟ್ಟಿದ್ದಾರೆ, ಒಂದು 40 ಡಿಗ್ರಿ ಕೊಟ್ಟಿದ್ದಾರೆ. ಹೀಗಾದಾಗ ನಾವು ಮೂರು ಕೋನಗಳ ನಾವು ಮೊತ್ತವನ್ನು ತಿಳ್ಕೊಂಡಿದ್ರೆ ನಾವು ಎಕ್ಸ್ ಬೆಲೆ ಸರಳವಾಗಿ ನಾವು ತೆಗಿಬಹುದು ಅನ್ನುವಂಥದ್ದು. ತ್ರಿಭುಜ MNP ಒಂದು ಲಂಬಕೋನ ತ್ರಿಭುಜ ಈಗಾಗಲೇ ಬರ್ತದೆ. ಈ ಒಂದು ಮಾರ್ಕ್ ಹಾಕಿದ್ದೀನಿ, ಇಲ್ಲಿ ಏನು ಹಾಕಿದೆಲ್ಲ ಈ ಕೋನವನ್ನ ಸೂಚಿಸುವಂತ ಏನು ಸಿಂಬಾಲ್ ಏನಿದೆ ಈ ರೀತಿ ನಾವು ಚೌಕಾಕಾರವಾಗಿದ್ರೆ ಇದು ಲಂಬಕೋನ ಅನ್ನುವಂಥದ್ದನ್ನು ನಾವು ತಿಳ್ಕೋಬಹುದು. ಇಲ್ಲಿ ಎಕ್ಸ್ ಡಿಗ್ರಿ ಮತ್ತು ಈ ಲಂಬಕೋನ ಅಂದ್ರೆ 90 ಡಿಗ್ರಿ ಅಂತ ತಿಳ್ಕೋಬಹುದು. ಇಲ್ಲಿ 40 ಡಿಗ್ರಿ ಕೊಟ್ಟಿದೆ. ಈ ಎರಡು ಆಧಾರದ ಮೇಲೆ ಎಕ್ಸ್ ಬೆಲೆಯನ್ನ ನಾವು ಕಂಡುಹಿಡಿಯಬೇಕಾಗಿದೆ ಅಂತ. ತ್ರಿಭುಜ MNP ನೋಡ್ರಿ, ತ್ರಿಭುಜ ಈ ರೀತಿ ನಾವು ಆಕಾರದಲ್ಲಿ ಈ ರೀತಿ ಬರ್ಬೋದು, ತ್ರಿಭುಜ ಅಂತ ನಾವು ಓದ್ಬಹುದು. ತ್ರಿಭುಜ MNP ದಲ್ಲಿ ಕೋನ್ M, ಕೋನ್ N ಪ್ಲಸ್ ಕೋನ್ P ಈ ಮೂರು ಕೂಡಿಸಿ ಎಷ್ಟು ಸಮವಾಗಿರ್ತದೆ? 180 ಡಿಗ್ರಿಗೆ ಸಮವಾಗಿರ್ತದೆ. ಈಗಾಗಲೇ ಜಸ್ಟ್ ಪ್ರಯೋಗದ ಮೂಲಕ ಅರಿತುಕೊಂಡಿರುತ್ತೇವೆ ಅಂತ. ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಈಗಾಗಲೇ ಗೊತ್ತಿದೆ ನಮಗೆ ಅಂತ. ಕೂಡಿಸೋಣ ಅಷ್ಟು. ಒಂದು ಎಕ್ಸ್ ಡಿಗ್ರಿ, ಇಲ್ಲಿ ಕೋನ್ ಏನು ಏನಾಗಿರ್ತದೆ? ಕೋನ್ ಏನು 90 ಡಿಗ್ರಿ, ಯಾಕಂದ್ರೆ ಲಂಬ ಕೋನ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ, ಅದು 90 ಡಿಗ್ರಿ ಇರ್ತದೆ ಅಂತ. ಅವರು ಅಂಕಿ ಕೊಡದೇ ಇದ್ರು ಸಹಿತ ನಾವು 90 ಡಿಗ್ರಿ ಅಂತ ನಾವು ಪರಿಗಣಿಸಬಹುದು, ನಾವು ತಿಳ್ಕೋಬಹುದು ಅಂತ. ಇಲ್ಲಿ ಕೋನ P ಏನಾಗಿದೆ? ಇಲ್ಲಿ 40 ಡಿಗ್ರಿ ಇದೆ. ಇವು ಮೂರನ್ನು ಕೂಡಿಸಿದಾಗ 180 ಡಿಗ್ರಿಗೆ ಸಮವಾಗುತ್ತೆ. ಈಗ ನೋಡೋಣ, ಎಕ್ಸ್ ಡಿಗ್ರಿ ಬರೋಬ್ಬರಿ ಈ 90 ಡಿಗ್ರಿ ಮತ್ತು 40 ಡಿಗ್ರಿಯನ್ನು ಕೂಡಿಸಿದಾಗ 130 ಡಿಗ್ರಿ ಆಯಿತು, ಬರೋಬ್ಬರಿ 180 ಡಿಗ್ರಿ. ಹೀಗೆ ಆದಾಗ ನೆಕ್ಸ್ಟ್ ಎಕ್ಸ್ ಡಿಗ್ರಿ ಈಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ? 180. ಇದು 130 ಎಡಗಡೆಯಿಂದ ಬಲಗಡೆ ಬಂದಾಗ ಪ್ಲಸ್ 130 ಇದ್ದಿದ್ದು ಇದು ಮೈನಸ್ 130 ಆಗುತ್ತೆ. ಆದ್ದರಿಂದ ಎಕ್ಸ್ ಡಿಗ್ರಿ ಈಸ್ ಈಕ್ವಲ್ ಟು 180ರಲ್ಲಿ 130 ಕಳೆದಾಗ 50 ಡಿಗ್ರಿ ಉಳಿತದೆ. ಅಂದಾಗ ಈಗೇನು ತಿಳಿದು ನಮಗೆ ಎಕ್ಸ್ ಬೆಲೆ 50 ಡಿಗ್ರಿ ಅನ್ನೋದನ್ನ ಈ ಲೆಕ್ಕದ ಮೂಲಕ ಅರಿತುಕೋಬಹುದು. ವಿದ್ಯಾರ್ಥಿಗಳೇ, ಈಗ ನಾವು ಈ ಒಂದು ಅಧ್ಯಾಯದ ಆಧಾರದ ಮೇಲೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಹಿಂದೆ ಬಂದಂಥ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಪುನರಾವಲೋಕನ ಆಗುತ್ತೆ. ಮುಂದೆ ನೆಕ್ಸ್ಟ್ ಮೌಲ್ಯಮಾಪನ ಆಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರೆಯಿರಿ. ನೆಕ್ಸ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕದ 6ನೇ ಅಧ್ಯಾಯ ಅಂದ್ರೆ 7ನೇ ತರಗತಿಯ ಗಣಿತ ಭಾಗ 1ರ 6ನೇ ಅಧ್ಯಾಯ ತ್ರಿಭುಜ ಮತ್ತು ಅದರ ಗುಣಗಳು ಏನದಾವ ಆ ಅಧ್ಯಾಯದ 6.1, 6.2, 6.3, 6.4 ಈ ಲೆಕ್ಕಗಳನ್ನು ಇವುಗಳ ಆಧಾರದ ಮೇಲೆ ನೀವು ಬಿಡಿಸ್ತೇನೆ ಅಂತ ಭಾವಿಸಿರುತ್ತೇನೆ. ಇದುವರೆಗೆ ನನ್ನ ಪಾಠವನ್ನು ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ವಂದನೆಗಳು, ಧನ್ಯವಾದಗಳು ಹಾಗೂ ಥ್ಯಾಂಕಿಂಗ್ ಯು.